ನಮಸ್ಕಾರ ವೀಕ್ಷಕರೇ. ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ನಮ್ಮ ಕುಣಿಗಲ್ ಕೆರೆಗೆ ಹೇಮಾವತಿ ನೀರು ಹರಿದು ಬರ್ತಾ ಇದೆ. ಅದನ್ನು ವೀಕ್ಷಣೆ ಮಾಡೋಣ ಅಂತ ಬಂದಿದ್ದೀವಿ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀವಿ. ಈ ನೋಡಿ, ಇದು ಮೇನ್ ಚಾನಲ್ಲು. ಈ ಮೇನ್ ಚಾನಲ್ಲಿಂದ ಈ ನೀರು ಹರಿಯುತ್ತದೆ. ಇದು ಮುಂದೆ ಎಲ್ಲಿ ಹೋಗುತ್ತೆ ಅಂತಂದರೆ, ಒಂದು ಕುಣಿಗಲ್ ಕೆರೆಗೆ ಹೋಗುತ್ತೆ, ಇನ್ನೊಂದು ಕೊತ್ಕೆರೆ ಕೆರೆಗೆ ಹೋಗುತ್ತೆ. ಇಲ್ಲಿ ಕೊತ್ಕೆರೆ ಕೆರೆದು ಡಿವೈಡ್ ಆಗುತ್ತೆ. ಮತ್ತು ಏನು ಕೊತ್ಕೆರೆ ಕೆರೆ ಅದನ್ನ ವ್ಯವಸಾಯಕ್ಕೆ ಯೂಸ್ ಮಾಡ್ತಾಯಿದ್ದಾರೆ. ಕುಣಿಗಲ್ ಕೆರೆಗೆ ಏನು ನೀರು ಬರುತ್ತೋ ಅದನ್ನು ಕುಡಿಯೋ ನೀರಿಗೆ ಯೂಸ್ ಮಾಡ್ತಾಯಿದ್ದಾರೆ. ಅದನ್ನು ಏನು ವ್ಯವಸಾಯಕ್ಕೆ ಬಿಟ್ಟಿಲ್ಲ. ಬನ್ನಿ ವೀಕ್ಷಕರೇ, ಮುಂದೆ ನೋಡೋಣ ಯಾವ ರೀತಿ ಇಲ್ಲಿ ಡಿವೈಡ್ ಆಗುತ್ತೆ, ಎರಡು ಕೆರೆಗೆ ಯಾವ ರೀತಿ ಡಿವೈಡ್ ಆಗುತ್ತೆ ನೋಡೋಣ ಬನ್ನಿ. ಆಯ್ತಾ, ಇದು ಕುಣಿಗಲ್ಲು ಮೇನ್ ರೋಡು, ಕುಣಿಗಲ್ ತುಮಕೂರು ಮೇನ್ ರೋಡು. ಇಲ್ಲಿ ಕುರುಡಳ್ಳಿ ಅಂತ ಒಂದು ಗ್ರಾಮದಲ್ಲಿ ಈ ನೀರು ಹರಿತಾ ಇದೆ. ಬನ್ನಿ, ಹಾಗೆ ಎಲ್ಲಿ ಡಿವೈಡ್ ಆಗುತ್ತೆ ನೋಡೋ ನೀರು. ಇದ್ರಲ್ಲಿ ಎತ್ತಿಲ್ಲ, ಎರಡವೇ ಅಲ್ಲೊಂದು ಐತಿ, ಅದ್ರಲ್ಲಿ ಎತ್ತಿರೋದು. ಆಕ್ಚುಲಿ ಇದು ಪೂರ್ತಿ ಕುಣಿಗಲ್ ಕೆರೆ. ನೋಡಿ ವೀಕ್ಷಕರೇ, ಇದು ಮೇನ್ ಚಾನಲಿಂದ ಹರಿದು ಬರ್ತಾ ಇದೆ. ಏನಲ್ಲಿ ನಾವು ಕುರುಡಳ್ಳಿ ಸೇತುವೆ ನೋಡಿದ್ವಿ, ಅಲ್ಲಿಂದ ಬಂದು ನೋಡಿ ಇದು ಕೊತ್ಕೆರೆ ಕೆರೆಗೆ ಡಿವೈಡ್ ಆಗ್ತಾ ಇದೆ ನೀರು. ಈ ಚಾನಲ್ ಮುಖಾಂತರ ಕೊತ್ಕೆರೆ ಕೆರೆ ತೂಬ್ ಅಂತ ಇದೆ, ತೂಬ್ ಎತ್ತಿದಾಗ ಇದು ಕೊತ್ಕೆರೆ ಕೆರೆಗೆ ಇಲ್ಲಿ ಹೋಗ್ತಾ ಇದೆ. ನೋಡಿ ವೀಕ್ಷಕರೇ, ಮತ್ತೆ ನೋಡಿ ಇದು ಇಲ್ಲೇನು ಹರಿತಾ ಇದೆ ಕೊತ್ಕೆರೆ ಕೆರೆಗೆ, ಈ ನೀರು ಎಲ್ಲಿ ಯಾವ ರೀತಿ ಕೆರೆಗೆ ಸೇರುತ್ತೆ, ಮತ್ತೆ ಇಲ್ಲಿ ಕುಣಿಗಲ್ ದೊಡ್ಡಕೆರೆ ಗರಿಯ ನೀರು ಎಲ್ಲಿ ಕೆರೆಗೆ ಸೇರುತ್ತೆ ಬನ್ನಿ ವೀಕ್ಷಕರೇ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಈಗೇನು ಚಾನಲ್ನಿಂದ ನೀರು ಬಂದು ಇಲ್ಲಿ ಕೊತ್ಕೆರೆ ಕೆರೆಗೆ ಬರ್ತಾ ಇದೆ ನೀರು, ಈ ತೋಟದ ಮಧ್ಯದಲ್ಲಿ ಹೋಗ್ತಾ ಇದೆ. ನೋಡಿ ಈ ಕಡೆ ರೋಡಿಂದ ಈ ಕಡೆ ಹೋಗ್ತಾ ಇದೆ. ಬನ್ನಿ ಇದು ಕೆರೆಗೆ ಯಾವ ರೀತಿ ಸೇರುತ್ತೆ ನೋಡೋಣ. ಇನ್ನೇನು ಕೆರೆ ಒಂದು ಅರ್ಧ ಕಿಲೋಮೀಟರ್ ಕೆರೆ ಇದೆ, ಆ ಕೆರೆಗೆ ಯಾವ ರೀತಿ ತಲುಪುತ್ತೆ ನೋಡೋಣ ಬನ್ನಿ ವೀಕ್ಷಕರೇ.
ನೋಡಿದ್ರಲ್ಲ ವೀಕ್ಷಕರೇ, ನಾವು ಅಲ್ಲಿ ಏನು ರೋಡಲ್ಲಿ ನೋಡಿದ್ವಿ, ಆ ನೀರು ಹರಿದು ಬಂದು ನೋಡಿ ಅಲ್ಲಿ ಆ ಕಡೆ ಎಂಡಿಂದ ಬರ್ತಾ ಇದೆ, ಬಂದು ನೋಡಿ ಇಲ್ಲಿ ಹರಿತಾ ಇದೆ. ಇಲ್ಲಿ ಹಳ್ಳ ಕೊಳ್ಳ, ಸಣ್ಣ ಪುಟ್ಟ ಹಳ್ಳ ಕೊಳ್ಳ ಇತ್ತು, ಇದೆಲ್ಲ ಒಳಗೆರೆ. ಏನು ಇದು ಕೊತ್ಕೆರೆ ಕೆರೆ ಇದೆ, ಇದ್ರ ಒಳಗೆರೆ ಇದು ನೋಡಿ, ಇಲ್ಲಿ ಹರಿತಾ ಇದೆ. ಎಷ್ಟು ರಭಸವಾಗಿ ಹರಿತಾ ಇದೆ ನೀರು. ಇದೇ ರೀತಿ ನೋಡಿ, ಇದೇ ರೀತಿ ಹರಿದ್ರೆ 1.5 ತಿಂಗಳು 2 ತಿಂಗಳೊಳಗೆ ಈ ಕೆರೆ ತುಂಬೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮೋಸ್ಟ್ಲಿ ಈ ಸರಿ ಕೆರೆ ತುಂಬೋದು ಅನಿಸುತ್ತೆ. ಎಲ್ಲ ಕಡೆ ಮಳೆ ಆಗ್ತಿರೋದ್ರಿಂದ ಕೆರೆ ತುಂಬೋದು ಅಂತ ನಮ್ಮದೊಂದು ಆಶಾಭಾವನೆ ಇದೆ. ಹಾಗೆ ಈಗ ಕುಣಿಗಲ್ ದೊಡ್ಡ ಕೆರೆಗೆ ಯಾವ ರೀತಿ ಎಂಡಲ್ಲಿ ನೀರು ಸೇರ್ತಾ ಇದೆ ಕೆರೆಗೆ ನೋಡೋಣ ಬನ್ನಿ. ಅದನ್ನು ಕೂಡ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ. ನೋಡಿ ವೀಕ್ಷಕರೇ, ಈಗ ನಾವು ಏನಲ್ಲಿ ಒಳಗೆರೆನಲ್ಲಿ ನೋಡಿದ್ವಿ, ಆ ನೀರೆಲ್ಲ ಬಂದಿಲ್ಲಿ ಇದೇ ಕೊತ್ಕೆರೆ ಕೆರೆ ತುಂಬ ದೊಡ್ಡದಾಗಿದೆ. ನೋಡಿ ಇಲ್ಲೆಲ್ಲ ಶೇಖರಣೆ ಆಗುತ್ತೆ. ನೋಡಿ ಇಲ್ಲಿ ಶೇಖರಣೆಯಾಗಿ ಇದು ತುಂಬ ದೊಡ್ಡ ಕೆರೆ. ಇಲ್ಲೊಂದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ನಿಂತ್ಕೊಂಡು ಸಂಜೆ ಟೈಮು ಏನು ಸೂರ್ಯಾಸ್ತ ಆಗೋದನ್ನ ನೋಡಿ, ಸುತ್ತ ತೋಟದ ಬಯಲಿದೆ. ಅಲ್ಲಿ ಒಂದು ರಂಗಸ್ವಾಮಿ ಬೆಟ್ಟ ಇದೆ, ಹಳೇ ಕಾಲದ ರಂಗಸ್ವಾಮಿ ಬೆಟ್ಟ. ಅಲ್ಲಿ ಸೂರ್ಯ ಏನು ಮುಳುಗ್ತಾನೆ ಅದು ನೋಡಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸುಮಾರು ಜನ ಬರ್ತಾರೆ. ಆ ಜನ ಬಂದು ನೋಡಲಿಕ್ಕೋಸ್ಕರ ಇಲ್ಲೇನು ಮಾಡಿದ್ದಾರೆ, ಒಂದು ಗಾರ್ಡನ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಕೆಶಿಪ್ನವರು
ಒಳ್ಳೆ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ನೋಡಿ ಯಾವ ರೀತಿ ಇದೆ ಗಾರ್ಡನ್ ಎಲ್ಲ. ಮಕ್ಕಳು ಆಟ ಆಡಲಿ ಅಂದ್ಬಿಟ್ಟಿದ್ರೇ ಎಲ್ಲ ನೋಡಿ, ಈಸಿ ಚೇರ್ಗಳು, ಉಯ್ಯಾಲೆ, ಜಾರೋ ಬಂಡಿ, ನೋಡೋದ್ರಲ್ಲ ವೀಕ್ಷಕರೇ. ನೋಡಿ ಆ ಕಡೆ ನಾವು ಅಲ್ಲಿ ತೋಟದಲ್ಲಿ ಏನು ನೋಡ್ಕೊಂಬಂದ್ವಿ ನಾವು. ನೀರು ಅಲ್ಲಿಂದ ಹರಿದು ಬಂದು ನೋಡಿ, ಇದೇ ಕುಣಿಗಲ್ ದೊಡ್ಡ ಕೆರೆ. ಈ ಕೆರೆ ಸೇರುತ್ತೆ. ಇದಂತೂ ಕುಣಿಗಲ್ ಕೆರೆ ಅಂತ ಅಂದರೆ ತುಂಬ ಪ್ರಸಿದ್ಧಿ. ಮೂಡಲ್ ಕುಣಿಗಲ್ ಕೆರೆ ಅಂತ ಕರೀತಾರೆ. ಇದೇ ರೀತಿ ನಾವು ನಿಮಗೆ ಆದಷ್ಟು ಕೆಲವೊಂದು ಹೊಸ ವೀಡಿಯೋಗಳನ್ನ ಕೊಡ್ತಾ ಇರ್ತೀವಿ. ದಯವಿಟ್ಟು ಇದುವರೆಗೂ ನೀವು ಇನ್ನೂ ಯಾರು ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.